ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದೇವ್ ಮನೆಯವರೆಲ್ಲ ಶಾಕ್ನಲ್ಲಿ ನಿಂತಿರ್ತಾರೆ. ಆಗ ರಾಧಿಕಾ ಬಂದು ಏನಾಯಿತು, ಯಾಕೆಲ್ಲರೂ ಹೀಗಿದ್ದೀರಾ ಅಂತಾರೆ. ಆಗ ಪ್ರಮೋದ್ ಅತ್ತಿಗೆ ಏನು ಹೇಳೋದು, ನಡಿಬಾರ್ದು, ನಡೆದ್ರೂ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ನಮ್ಮದು ಅಂತಾರೆ. ಅಂಥದ್ದೇನಾಯಿತು, ಮಾವ ಹುಷಾರಾಗಿದ್ದಾರೆ ತಾನೇ ಅಂತಾರೆ ರಾಧಿಕಾ. ಅತ್ತಿಗೆ ನೀವೇನು ಟೆನ್ಷನ್ ತಗೋಬೇಡಿ, ಅಪ್ಪ ಹುಷಾರಾಗೇ ಇದ್ದಾರೆ, ವಿಷಯ ಪವಿತ್ರ ಅಂತಾಳೆ ವತ್ಸಲ. ಏನಂತೆ ಅವಳದು ಅಂತಾರೆ ರಾಧಿಕಾ. ಹೇಳೋದಕ್ಕೆ ಚೀಪ್ ಅನಿಸ್ತಿದೆ, ಅಂಥ ಚೀಪ್ ಕೆಲಸ ಮಾಡಿದಾಳೆ ಅವಳು ಅಂತಾಳೆ ವತ್ಸಲ ಹೀಗೆ ಒಗ್ಟಾಗಿ ಮಾತಾಡಿದರೆ ನನಗೆ ಹೇಗೆ ಅರ್ಥ ಆಗಬೇಕು, ಕ್ಲಿಯರಾಗಿ ಹೇಳು ಅಂತಾರೆ ರಾಧಿಕಾ. ಹೇಳು ಅತ್ತಿಗೆಗೆ, ಕರೆಕ್ಟಾಗಿ ಹೇಳು ನೀನು ಅಂತಾರೆ ಪ್ರಮೋದ್. ಅಕ್ಕರ, ಆ ಪುಣ್ಯಕೋಟಿ ಸಾಮಾನ್ಯಕ್ಕಿಲ್ಲ ಅಕ್ಕರ, ಏನು ಮಾಡ್ತಾಳೆ ಗೊತ್ತಾ, ನಮ್ಮ ಮನೆ ಒಡವೆ ಎಲ್ಲ ಕಳ್ತನ ಮಾಡ್ಯಾಳ ಅಂತಾಳೆ ಮಂಗಳ. ಒಡವೆ ಕಳ್ತನ ಮಾಡಿದ್ಲಾ ಅಂತಾರೆ ರಾಧಿಕಾ. ನಮ್ರತ ಒಡವೆ ಇತ್ತು, ನಿಮ್ಮ ಒಡವೆ ಇತ್ತು, ಎಲ್ಲರ ಒಡವೆಗಳು ಇತ್ತು. ಗಲಾಟೆ ಕೇಳಿ ಅಪ್ಪ ಎದ್ದು ಬಂದರು, ಅವ್ರ ಪರವಾಗಿ ಮಾತಾಡಿದರು, ನಮಗೆ ಬ್ಲೇಮ್ ಮಾಡಿದರು ಅಂತಾಳೆ ವತ್ಸಲ. ಎಲ್ಲಿ ಆ ಮಹಾರಾಣಿ, ಕರೀರಿ ಅವಳನ್ನು ಅಂತಾರೆ ರಾಧಿಕಾ. ಏಯ್ ಪುಣ್ಯಕೋಟಿ, ಅಕ್ಕಾರ ಕರೆಯಕತ್ತಾರ, ಬಾ ಇಲ್ಲಿ ಬೇಗ ಬಾ, ಏನು ಮಾಡಕತ್ತಿದ್ದಿ ಅಂತಾಳೆ ಆಗ ಪವಿತ್ರ ಬರ್ತಾಳೆ. ಅತ್ತೆ ಸಿಟ್ಟಲ್ಲಿ ಇರೋದನ್ನು ನೋಡಿದರೆ ಇವತ್ತು ಇವಳನ್ನು ಮನೆಯಿಂದ ಆಚೆ ಹಾಕೋದಂತೂ ಗ್ಯಾರಂಟಿ ಅಂತ ನಮ್ರತ ಯೋಚನೆ ಮಾಡ್ತಾಳೆ. ಏನು ನಡೆಸಬೇಕು ಅಂತಿದ್ಯಾ ಮನೇಲಿ ನೀನು ಅಂತಾರೆ ರಾಧಿಕಾ. ನಾನೇನು ಮಾಡಿದೆ ಅಂತಾಳೆ ಪವಿತ್ರ. ನೀನು ಮಾಡಿರೋದು ಒಂದಾ ಎರಡಾ, ಈ ಮನೆಗೆ ಬರೋಕ್ಕೂ ಮುಂಚೆ ನನ್ನ ಮಗ ತಿಲಕ್ನ ನನ್ನಿಂದ ಕಿತ್ಕೊಂಡೆ, ಈಗ ನನ್ನ ಇನ್ನೊಂದು ಮಗನಿಗೆ ಪ್ರಾಬ್ಲಮ್ ಕೊಡ್ತಿದ್ಯಾ ತಾನೇ, ಈ ಮನೆ ಒಡೆದು ಹೋಗೋಕ್ಕೆ ಕಾರಣ ನೀನೇ. ಈಗ ನೋಡಿದರೆ ಒಡವೆ ವಿಷಯ ಬಂದಿದೆ, ಇನ್ನು ಈ ಮನೇಲಿ ಏನೇನು ಮಾಡಬೇಕು ಅಂತಿದ್ಯಾ ಹೇಳಿಬಿಡು, ಯಾರ್ಯಾರು ಜೀವ ತೆಗಿಬೇಕು ಅಂತಿದ್ಯಾ ಅದನ್ನು ಹೇಳಿಬಿಡು ಅಂತಾರೆ ರಾಧಿಕಾ. ನಾನು ನಿಜವಾಗ್ಲೂ ಒಡವೆ ಕದ್ದಿಲ್ಲ, ನಾನು ಯಾಕೆ ಕಳ್ಳತನ ಮಾಡಲಿ ಅಂತಾಳೆ ಪವಿತ್ರ. ಅದನ್ನು ನೀನು ಹೇಳಬೇಕು ಅಷ್ಟೇ. ಕಳ್ಳರು ಯಾರು ಮುಂದೆ ಬಂದು ನಾನು ಕದ್ದಿದ್ದೀನಿ ಅಂತ ಹೇಳಿದ ಹಿಸ್ಟ್ರಿನೇ ಇಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಸುಮ್ಮನೆ ನಿಂತಿದ್ಯಲ್ಲ, ನನಗೆ ಬರ್ತಾ ಇರೋ ಕೋಪಕ್ಕೆ ತೆಗೆದು ಒಂದು ಬಾರಿಸೋಣ ಅನ್ನಿಸ್ತಿದೆ ಅಂತಾಳೆ ವತ್ಸಲ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ, ನನ್ನ ಮಾತು ಕೇಳಿ ಅಂತಾಳೆ ಪವಿತ್ರ. ನೀನೀಗ ನಮಗೆ ಹೇಳೋಕೆ ಬಂದಿದ್ಯೋ ಅಥವಾ ಅತ್ತಿಗೆ ಕೊಡೋ ಪನಿಷ್ಮೆಂಟ್ನ ತಗೊಳಕ್ಕೆ ಬಂದಿದ್ಯೋ, ಏನೂ ಮಾತಾಡಬೇಡ, ತಪ್ಪಾಗಿರು ಅಂತಾರೆ. ಅತ್ತಿಗೆ ಮಾತಾಡ್ತಾರೆ ಅಂತಾಳೆ ವತ್ಸಲ. ಹಾಗೆಲ್ಲ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆನಾ ಅಂತಾಳೆ ಪವಿತ್ರ. ಆಗ ಅವಳಿಗೆ ಅಪ್ಪನ ಕಾಲ್ ಬರುತ್ತೆ. ಓಹೋ, ನಿನ್ನ ತವ್ರ ಮನೆಯಿಂದ ಫೋನ್ ಬರ್ತಿದೆ ಹೇಗೆ ಅಂತಾರೆ ಪ್ರಮೋದ್. ನನ್ನ ಆರೋಗ್ಯ ವಿಚಾರಿಸೋಕ್ಕೆ ನನ್ನ ತವ್ರ ಮನೆಯವರು ಕಾಲ್ ಮಾಡಬಾರ್ದಾ ಅಂತಾಳೆ ಪವಿತ್ರ. ಕ್ಷೇಮ ವಿಚಾರಿಸೋಕ್ಕೆ ಫೋನ್ ಮಾಡಿದ್ದಾರೆ ಅಂತೆ, ಏನು ಗ್ಯಾರಂಟಿ ಅಲ್ವಾ ಮಂಗಳ ಅಂತಾರೆ ಪ್ರಮೋದ್. ರಿಸೀವ್ ಮಾಡು ಪುಣ್ಯಕೋಟಿ, ನಿನ್ನ ಮೊಡವೆನೆಲ್ಲ ಸಾಗಿಸೋಕ್ಕೆ ಒಂದು ಜಾಗ ಹೇಳಿರ್ತೀಯ ನೋಡು, ಅದಕ್ಕೆ ಅವರು ಆ ಜಾಗಕ್ಕೆ ಬಂದು ಇನ್ನೂ ಯಾಕೆ ಬಂದಿಲ್ಲ, ಒಡವೆ ಯಾಕೆ ತಂದಿಲ್ಲ ಅಂತ ಕೇಳೋಕೆ ಫೋನ್ ಮಾಡಿರ್ತಾರೆ ಅನಿಸುತ್ತೆ, ರಿಸೀವ್ ಮಾಡಮ್ಮ ಅಂತಾರೆ ಮಂಗಳ. ಇವಳಿಗಿಲ್ಲಿ ಯಾವ ರೀತಿ ಮರ್ಯಾದೆ ಸಿಗ್ತಾ ಇದೆ ಅನ್ನೋದು ಅವ್ರ ಮನೆಯವರಿಗೂ ಗೊತ್ತಾಗಲಿ ಅಂತಾಳೆ ವತ್ಸಲ. ಇಲ್ಲ ವೈನ್ಯರ, ಈಕೆ ಬಗ್ಗೆ ವಿಚಾರಿಸೋಕ್ಕೆ ಫೋನ್ ಮಾಡಿರಲ್ಲ, ಒಡವೆ ಬಗ್ಗೆ ವಿಚಾರಿಸೋಕ್ಕೆ ಫೋನ್ ಮಾಡಿರ್ತಾರೆ, ನೀನು ರಿಸೀವ್ ಮಾಡು ತಾಯಿ, ರಿಸೀವ್ ಮಾಡು ಅಂತಾರೆ ಮಂಗಳ. ಫೋನ್ ರಿಸೀವ್ ಮಾಡು ಅಂತಾರೆ ರಾಧಿಕಾ. ಈಗ ಫೋನ್ ರಿಸೀವ್ ಮಾಡಿದರೆ ಇವ್ರು ಯಾರು ಏನು ಮಾತಾಡ್ತಾರೋ ಏನು ಅಂತ ಪವಿತ್ರ ಯೋಚನೆ ಮಾಡ್ತಾಳೆ. ಕೇಳಿಸ್ತಾ ಇಲ್ವಾ ನಿನಗೆ ಹೇಳ್ತಿರೋದು, ಫೋನ್ ರಿಸೀವ್ ಮಾಡು ಅಂದೆ ಅಂತಾರೆ ರಾಧಿಕಾ. ಸುಮ್ಮನೆ ಎಲ್ರಿಗೂ ಈ ಡೌಟ್ ಯಾಕೆ, ಸ್ಪೀಕರ್ ಹಾಕು ಪವಿತ್ರ ಅಂತಾಳೆ ನಮ್ರತ. ಆಗ ತಾತ, ಪವಿ ಹೇಗಿದ್ಯಾ ಕಂದ ಅಂತಾರೆ. ಚೆನ್ನಾಗಿದ್ದೀನಿ ತಾತ ಅಂತಾಳೆ ಪವಿತ್ರ. ಅಕ್ಕ ಆರಾಮಾಗಿದ್ಯಾ ತಾನೇ ಅಂತಾನೆ ಸುಮಂತ್. ಅಳಿಯಂದ್ರು ಚೆನ್ನಾಗಿದ್ದಾರ ಮಗಳೇ ಅಂತಾರೆ ಅಪ್ಪ. ಅಪ್ಪ ಅವ್ರು ಚೆನ್ನಾಗಿದ್ದಾರೆ ಅಂತಾಳೆ ಪವಿತ್ರ. ಯಾಕಮ್ಮ ನಿನ್ನ ಧ್ವನಿಲಿ ನಡ್ಕ ಇದೆ, ಏನೋ ಸಮಸ್ಯೆ ಆಗಿದೆ ಅನಿಸುತ್ತೆ ಅಲ್ವಾ ಅಂತಾನೆ ಸುಮಂತ್. ನಾನು ಊಟ ಮಾಡ್ತಿದ್ದೀನಿ ಕಣೋ ಸುಮಂತ, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ, ಇಲ್ಲಿ ಎಲ್ಲರೂ ಬಡಿಸ್ತಿದ್ದಾರೆ, ನನಗಂತೂ ಹೊಟ್ಟೆನೇ ತುಂಬೋಗಿದೆ ಅಂತಾಳೆ ಪವಿತ್ರ. ಸರಿ ಕಣಮ್ಮ ಪವಿತ್ರ, ಹೊಟ್ಟೆ ತುಂಬ ಊಟ ಮಾಡು, ಹಸ್ಕೊಂಡಿರಬಾರ್ದು ಕಣಮ್ಮ, ಯಾವತ್ತೂ ನೋಡು ನೀನು ಎಷ್ಟು ಸುಖವಾಗಿರ್ತೀಯೋ ಇಲ್ಲಿ ನಾವು ಅಷ್ಟೇ ನೆಮ್ಮದಿಯಾಗಿರ್ತೀವಿ ಪವಿತ್ರ. ಹೆಣ್ಣು ಭೂತಾಯಿ ಇದ್ದ ಹಾಗೆ ಕಣಮ್ಮ, ನಾವು ಭೂಮಿ ಮೇಲೆ ಎಷ್ಟೇ ತುಳಿದ್ರು ಎಷ್ಟೇ ಉಗಿದ್ರು ನಮಗೆ ನಗ್ನಗ್ತಾ ಬೆಲೆ ಕೊಡುತ್ತೆ, ಆಶ್ರಯ ಕೊಡುತ್ತೆ ಅಲ್ವಾ. ನೀನು ಅದೇ ರೀತಿ ಭೂಮಿ ತಾಯಿ ಥರ ಆಗಬೇಕು ಕಣಮ್ಮ. ಗಂಡನ ಮನೇಲಿ 100 ಮಾತು ಬರ್ಬೋದು, ನಿನಗೆ ತವ್ರ ಮನೆ ನೆನಪಾಗಿ ಕಣ್ಣೀರು ಬರ್ಬೋದು, ಆದರೆ ಅದು ಯಾರಿಗೂ ಕಾಣಬಾರ್ದು ಪುಟ್ಟಿ, ನಿನ್ನ ಸೆರಗಲ್ಲೇ ಅದನ್ನು ಉಳಿಸ್ಕೊಂಡು ಬಿಡಬೇಕು. ನೋಡು ಪುಟ್ಟಿ, ಆ ಮನೆ ತುಂಬ ನೋವನ್ನು ಕಂಡಿದ್ಯಮ್ಮ, ಆ ಸಂಕಟಕ್ಕೆ ಅವರು ನಿನ್ನ ಮೇಲೆ ಬೆಂಕಿ ಉಂಡೆನ ಸುರಿಸಿದ್ರು, ನೀನು ಅವ್ರ ಮೇಲೆ ಪ್ರೀತಿ ಮಳೆನ ಸುರಿಸ್ಬೇಕು ಕಣಮ್ಮ. ಹೆಣ್ಣು ಯಾವತ್ತೂ ತನ್ನ ಗಂಡನ ಮನೆನ ತನ್ನ ತವ್ರ ಮನೆ ಅಂತ ಭಾವಿಸ್ತಾಳೋ ಅವತ್ತು ಆ ಮನೆಯಲ್ಲಿರೋ ಎಲ್ರಿಗೂ ಕೂಡ ಅವಳು ಮಗಳಾಗಿ ಕಾಣ್ತಾಳೆ ಕಣಮ್ಮ ಅಂತಾರೆ ತಾತ. ಸರಿ ತಾತ ಅಂತ ಕಾಲ್ ಕಟ್ ಮಾಡ್ತಾಳೆ ಪವಿತ್ರ. ಅತ್ತಿಗೆ ನೋಡಿದ್ರಾ, ಆಗಲೇ ಫೋನ್ ಮಾಡಿದರೆ ಯಾವ ರೀತಿ ಮಾತಾಡಬೇಕು ಅಂತ ಟ್ರೈನಿಂಗ್ ಕೊಡಿಸಿ ಫೋನ್ ಮಾಡಿಸಿರೋದು ಇವಳು ಅಂತಾರೆ ಪ್ರಮೋದ್.
ನಿನ್ನ ಕಾಲು ಗುಣ ಎಂಥದ್ದು ನೋಡು. ನಿನ್ನ ನಂಬಿದ್ದ ನನ್ನ ಮಗನ್ನ ಕಿತ್ಕೊಂಡೆ, ಈಗ ನನ್ನ ನೆಮ್ಮದಿ ಹಾಳು ಮಾಡ್ತಿದ್ಯಾ. ಅಲ್ಲಿ ನಿನ್ನ ನೆನೆಸ್ಕೊಂಡು ನಿನ್ನ ಮನೆಯವರು ಅಳ್ತಾ ಕೂತಿದ್ದಾರೆ. ಅಂದರೆ ನೀನು ಹೋಗಿದ್ದ ಜಾಗದಲ್ಲೆಲ್ಲ ಸಾವು ನೋವು ಖಂಡಿತ ಅಂತ ಅಲ್ಲಿಂದ ಹೋಗ್ತಾರೆ ರಾಧಿಕಾ. ಈಚೆ ರೂಮಲ್ಲಿ ಪವಿತ್ರ ಅಳ್ತಾ ಕೂತಿರ್ತಾಳೆ. ಆಗ ನಮ್ರತ ಬಂದು, ಪವಿತ್ರ ಅಳ್ತಿದ್ಯಾ? ಅಳಬೇಡ ಪವಿತ್ರ, ನೀನು ಹತ್ರ ಆಗಿರೋ ಅವಮಾನ ಕಮ್ಮಿ ಆಗಿಲ್ಲ. ಹೋಗಿರೋ ಪ್ರಾಣ ಅದು ವಾಪಸ್ ಬರಲ್ಲ. ಬ್ಯಾಡ್ ಲಕ್ ಅಂದರೆ ಏನು ಗೊತ್ತಾ, ಈ ಮನೆಯಲ್ಲಿ ಯಾರು ಇರಬೇಕು ಅವರಿಲ್ಲ, ಯಾರು ಇರಬಾರ್ದು ಅವರಿದ್ದಾರೆ ಅಂತ ಈ ಮನೆಯವರು ಫೀಲಿಂಗ್ಸ್ ಪವಿತ್ರ ಅಂತಾಳೆ. ಪ್ಲೀಸ್ ಮಾತಿಗೂ ತಿಲಕ್ ಸಾವಿಗೆ ನಾನೇ ಕಾರಣ ಅಂತ ಹೇಳಬೇಡಿ. ನಿಮ್ಮೆಲ್ರಿಗೂ ಅದೊಂದು ಮಾತು ಅಷ್ಟೇ, ಆದರೆ ನನಗೆ ಸಾಯುವಷ್ಟು ಸಂಕಟ ಆಗುತ್ತೆ ಅಂತಾಳೆ ಪವಿತ್ರ. ಅದು ಆಗಲೇ ಅಂತಾನೆ ಕಣೆ ನಾನು ಮಾತಾಡಿಸ್ತಿರೋದು ಅಂತ ನಮ್ರತ ಯೋಚನೆ ಮಾಡಿ, ಅಯ್ಯೋ ಯಾರೂ ನಿನಗೆ ಶಿಕ್ಷೆ ಕೊಟ್ಟಿಲ್ಲ ಪವಿತ್ರ, ಎಲ್ಲ ನಿನ್ನ ಹಣೆ ಬರ. ನಿನ್ನಿಂದಾಗಿ ತಿಲಕ್ ಸತ್ತೋದ, ಆ ಕಳಂಕ ಅಂತೂ ನಿನ್ನ ಹಣೆಯಲ್ಲಿ ಯಾವಾಗಲೂ ಇರುತ್ತೆ. ನೀನು ಈ ಮನೆಯಿಂದ ಹೋಗೋವರೆಗೂ ಅದನ್ನು ಅಳಿಸೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ತಿಲಕ್ ಜೀವ ಹೋಯಿತು, ಇವಾಗ ನೆಕ್ಸ್ಟ್ ಯಾರು ಕ್ಯೂನಲ್ಲಿದ್ದಾರೋ ಗೊತ್ತಾ? ನಮ್ಮ ದೇವ್. ಹಾಂ, ಇದು ನನಗಲ್ಲ, ಮನೆಯವರಿಗೆ ಹಾಗೆ ಅನಿಸ್ತಿರೋದು. ನಿನ್ನ ಬ್ಯಾಡ್ ಲಕ್ಕು ಎಂಥವ್ರ ನನ್ನ ಬ್ಯಾಡ್ ಕಂಡೀಷನ್ಸ್ಗೆ ತರ್ಬೋದು. ನಮ್ಮ ಅಮ್ಮ ಹೇಳ್ತಿರ್ತಾರೆ, ಕೆಲವರು ಕಾಲ್ಗುಣನೇ ಚೆನ್ನಾಗಿರಲ್ಲ ಅಂತೆ, ಅವ್ರ ಕಾಲಿಟ್ಟ ಕಡೆ ಹುಲ್ಲು ಕೂಡ ಬೆಳೆಯಲ್ಲ ಅಂತೆ. ಪಾಪ ಕಣೆ ಪವಿತ್ರ, ನಿನ್ನ ವಿಷಯದಲ್ಲಿ ಅದೆಲ್ಲ ನಿಜ ಆಗ್ತಿದೆ ಅಲ್ವಾ? ನೀನು ಈ ಮನೆಗೆ ಕಾಲಿಟ್ಟ ಮೇಲೆ ಒಂದಲ್ಲ ಒಂದು ಅನಾಹುತ ಆಗ್ತಾನೆ ಇದೆ. ಆಗ ಪಾಪ ತಿಲಕು, ಈಗ ದೇವ್ ಬಾಳಲ್ಲಿ ನೀನೊಂದು ಬ್ಲ್ಯಾಕ್ ಮಾರ್ಕ್ ಆಗೋಗಿದೆಯಾ. ದಿ ಗ್ರೇಟ್ ಅಂತ ಅನ್ಸ್ಕೊಳ್ತಿದ್ದ ದೇವ್ ನಿನ್ನ ಕಾಂಟ್ಯಾಕ್ಟ್ಗೆ ಬಂದ ನಂತರ ದಿ ವೀಕ್ ಆ್ಯಂಡ್ ಆರ್ಡಿನರಿ ದೇವ್ ಅಂತ ಅನ್ಸ್ಕೊಳ್ಳೋಕ್ಕೆ ಶುರುವಾಗಿದ್ದಾನೆ. ನಿಜ ಅಲ್ವಾ? ನೀನು ಇಲ್ಲೇ ಇದ್ದರೆ ದೇವ್ ಜೀವನ ಸ್ಟೆಪ್ ಬೈ ಸ್ಟೆಪ್ ಹಾಳಾಗ್ತಾನೆ ಹೋಗುತ್ತೆ. ಪಾಪ ಅವನಿಗೆ ಮುಂದೆ ಏನಾಗುತ್ತೋ ಏನೋ ಅಂತಾಳೆ ನಮ್ರತ. ನೋಡಿ ಸಾಕು, ನನಗೆ ಯಾರಿಗೂ ತೊಂದರೆ ಕೊಡೋ ಆಸೆ ಇಲ್ಲ ಅಂತಾಳೆ ಪವಿತ್ರ. ನಿನಗೆ ಆಸೆ ಇಲ್ಲ ಪವಿತ್ರ, ಬಟ್ ನೀನೇ ದೇವ್ಗೆ ಸ್ಲೋ ಪಾಯ್ಸನ್. ನೀನು ಅದೆಷ್ಟು ಬೇಗ ಈ ಮನೆಯಿಂದ ಆಚೆ ಹೋಗ್ತೀಯೋ ದೇವ್ ಸುಖವಾಗಿರ್ತಾನೆ. ಇಲ್ಲಾಂದರೆ ನಿನ್ನೆರಳೆ ದೇವ್ ಪ್ರಾಣಕ್ಕೆ ಕುತ್ತಾಗುತ್ತೆ. ದೇವ್ ಜೀವನದಿಂದ ಈ ಮನೆಯಿಂದ ಅದೆಷ್ಟು ಬೇಗ ದೂರ ಆಗುತ್ತೋ ಅಷ್ಟು ದೂರ ಹೋಗಿಬಿಡು ಪವಿತ್ರ. ದೇವನ ಉಳಿಸ್ಕೊಳ್ಳೋದು ನಿನ್ನ ಕೈನಲ್ಲೇ ಇದೆ ಅಂತಾಳೆ ನಮ್ರತ. ಆಗ ಪವಿತ್ರ ಶಾಕ್ನಿಂದ ಕೂತ್ಕೋತಾಳೆ. ನಮ್ರತ ನಗ್ತಾ ಅಲ್ಲಿಂದ ಬರ್ತಾಳೆ. ಪವಿತ್ರ ಕಣ್ಣೀರನ್ನು ಒರೆಸ್ಕೊಂಡು, ಇಲ್ಲ, ನನ್ನಿಂದ ಯಾರ ಜೀವಕ್ಕೂ ತೊಂದರೆ ಆಗಬಾರ್ದು ಅಂತ ತನ್ನ ತಿಲಕ್ ತೀರಿ ಹೋಗಿದ್ದನ್ನು ನೆನ್ಪು ಮಾಡಿಕೊಂಡು, ನಾನೇ ಸರಿ ಇಲ್ಲ, ನನ್ನಿಂದನೇ ಎಲ್ರಿಗೂ ನೋವು, ನನ್ನಿಂದನೇ ಎಲ್ರಿಗೂ ಸಾವು. ನಿಜ, ನನ್ನ ಹುಟ್ಟೇ ಸರಿಯಿಲ್ಲ, ತಾಯಿನ ಕಳ್ಕೊಂಡೆ, ನನ್ನ ಕಾಲ್ಗುಣನೇ ಸರಿಯಿಲ್ಲ, ಮದುವೆ ಮಂಟಪದಲ್ಲಿ ಪ್ರೀತಿನ ಕಳ್ಕೊಂಡೆ, ನಾನೊಂದು ದೊಡ್ಡ ಅಪಶಕುನ, ನನ್ನಿಂದ ಬರೀ ಎಲ್ರಿಗೂ ತೊಂದರೆನೇ, ಯಾರಿಗೂ ನೆಮ್ಮದಿ ಇಲ್ಲ, ನನ್ನಿಂದ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ ಅಂತ ಅಳ್ತಾ ಅಲ್ಲಿರೋ ದೇವ್ ಫೋಟೋನ ತಗೊಂಡು ನೋಡ್ತಾ ನಮ್ರತ ಮಾತನ್ನು ನೆನ್ಪು ಮಾಡಿಕೊಂಡು, ಇಲ್ಲ, ಇನ್ನು ನನ್ನಿಂದ ಯಾವ ಅನಾಹುತನೂ ಆಗಬಾರ್ದು, ಆಗೋಕ್ಕೆ ನಾನು ಬಿಡಬಾರ್ದು. ದೇವ್ ಸರ್ ಜೀವಕ್ಕೆ ನನ್ನಿಂದ ಏನೂ ತೊಂದರೆ ಆಗಬಾರ್ದು, ಅವರು ಚೆನ್ನಾಗಿರಬೇಕು ಅಂತ ದೇವ್ ಫೋಟೋನ ಅಲ್ಲಿಡ್ತಾಳೆ. ನಂತರ ರಾತ್ರಿ ಮನೆಯಿಂದ ಹೋಗುವಾಗ ಮಂಗಳ ನೋಡಿ, ನಮ್ಮೋ ಅಲ್ಲಿ ನೋಡು ಆಕಿನ, ಆ ಪುಣ್ಯಕೋಟಿ ಸರ್ ಹೊತ್ನಾಗ ಎಲ್ಲಿಗೆ ಹೋಗುತ್ತೆ ಹೊಂಟಿತಂತ ಅಂತಾರೆ. ವಾವ್, ನಾನಿಟ್ಟಿರೋ ಬೆಂಕಿಗೆ ಕಬ್ಬಣ ಮೆಲ್ಟ್ ಆಗಿದೆ, ಕೊನೆಗೂ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾಳೆ ನಮ್ರತ. ನನಗೆ ಅನ್ಸೋಕ್ಕೆ ಹತ್ತೈತಿ, ಈಕೆ ಹೋಗ್ತಾ ಇರೋ ಅವತಾರ ನೋಡಿದರೆ ಮನಿನ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ನಿನಗೂ ಹಾಗೆ ಅನ್ಸಕತ್ತೈತಾ ಅಂತಾರೆ ಮಂಗಳ. ಹೋಗಲಿ ಬಿಡಿ ಅತ್ತೆ ಅಂತಾಳೆ ನಮ್ರತ. ಏನು ಹಿಂಗೆ ಹೇಳಕತ್ತಿ? ಆಕಿ ಏನಾರ ಮನೆ ಬಿಟ್ಟು ಹೋದ್ಲು ಅಂದರೆ ದೇವ್ ನಮ್ಮನ್ನು ಸುಮ್ಮನೆ ಬಿಡ್ತಾನೇನ? ಬಾಣ್ಲಿಗೆ ಹಾಕಿ ಹುರುಳಿ ಕಾಳು ಹುರಿದಂಗೆ ಹುರಿದು ಬಿಡ್ತಾನೆ. ಇರು, ನಾನೇ ಹೋಗಿ ಆಕಿನ ದಬಾಯಿಸಿ ಕೇಳ್ತೀನಿ ಅಂತ ಮಂಗಳ ಹೊರಡುವಾಗ ನಮ್ರತ ತಡೆದು, ಸುಮ್ಮನಿರಿ ಅತ್ತೆ, ನಮಗೆ ಬೇಕಾಗಿರೋದೇ ಆಗ್ತಾಯಿದೆ ಅಂತಾಳೆ. ಆಗ ಮೇನ್ ಡೋರ್ ಓಪನ್ ಮಾಡಿ ಪವಿತ್ರ ಹೋಗ್ತಾಳೆ. ಹಂಗಾರೆ ಆಕೆನ ತಡೆಯೋಕೆ ಬೇಡ ಅಂತಾರೆ ಮಂಗಳ. ಆಕೆ ಮನೆ ಬಿಟ್ಟು ಹೋದರೆ ನಮ್ಮ ಮುಂದಿನ ದಾರಿ ಎಲ್ಲ ಕ್ಲಿಯರಾಗಿ ಹೋಗುತ್ತಲ್ವಾ ಅಂತಾಳೆ ನಮ್ರತ. ಒಂದು ಕಡೆಯಿಂದ ನೀನು ಹೇಳಿದ್ದು ನೋಡಿದರೆ ಕರನೇ ಆದರೆ ಅಂತಾರೆ ಮಂಗಳ. ಅತ್ತೆ, ನೀವು ಸುಮ್ಮನೆ ಒಳಗೆ ಹೋಗಿ, ನಾಳೆ ಯಾರೇ ಕೇಳಿದ್ರು ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ, ಸುಮ್ಮನೆ ಆರಾಮಾಗಿ ಹೋಗಿ ಮಲ್ಕೊಳ್ಳೋಣ ಬನ್ನಿ. ನಾನಂತೂ ಕಣ್ತುಂಬ ನಿದ್ದೆ ಮಾಡಿದೆ, ಎಷ್ಟೋ ದಿನ ಆಗಿದೆ, ಇವತ್ತು ಖುಷಿಯಾಗಿ ಮಲ್ಕೊಂಡು ಬಿಡ್ತೀನಿ ಅಂತಾಳೆ ನಮ್ರತ. ಆದರೂ ಅಂತ ಮಂಗಳ ಹೇಳುವಾಗ, ಅತ್ತೆ ಬನ್ನಿ ನೀವು ಅಂತ ನಮ್ರತ ಮಂಗಳನ ಹೇಳ್ಕೊಂಡು ಹೋಗ್ತಾಳೆ. ಈಚೆ ದೇವ್ ಕಾರಲ್ಲಿ ಬರ್ತಿರ್ತಾನೆ. ಈಚೆ ಪವಿತ್ರ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳನ್ನು ನೋಡಿ ಪವಿತ್ರ ಅವರು ಅಂತ ಕಾರ್ ನಿಲ್ಲಿಸಿ ಕೆಳಗಿಳಿದು ಬಂದು ನೋಡ್ತಾ, ಮೋಸ್ಟ್ಲಿ ನನ್ನ ಭ್ರಮೆ ಇರ್ಬೋದಾ, ಪವಿತ್ರ ಅವರು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬರ್ತಾರೆ ಅಂತ ನೋಡ್ತಾನೆ ದೇವ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.